ಸ್ನೇಹಿತರೆ ನಮಸ್ಕಾರ. ಶಾಸಕ ಮುನಿರತ್ನ ಗ್ರಹಚಾರ ಕಂಪ್ಲೀಟ್ ಆಗಿ ಕೆಟ್ಟಿದೆ ಅಂತಲೇ ಅನಿಸುತ್ತೆ. ಶಾಸಕರಿಗೆ ಈಗ ಒಂದಾದ್ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಿದ್ದಾವೆ. ಈಗಾಗಲೇ ಜಾತಿ ನಿಂದನೆ ಮತ್ತು ಮಹಿಳೆಯರನ್ನು ಒತ್ತೆ ಇಡುವಂತಹ ಬೆದರಿಕೆ ಮತ್ತು ಅವ್ಯಾಚ್ಯ ಪದಗಳನ್ನು ಬಳಕೆ ಮಾಡಿದಂತಹ ಆರೋಪ, ಬೇರೆ ಬೇರೆ ಆಯಾಮದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂಥ ಪೊಲೀಸರು ತನಿಖೆಯನ್ನು ನಡೆಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದರು. ಇನ್ನೇನು ಈ ಪ್ರಕರಣದಲ್ಲಿ ಜಾಮೀನು ಸಿಗಬೇಕು ಅನ್ನೋಷ್ಟು ಹೊತ್ತಿಗೆ ಮತ್ತೊಂದು ಪ್ರಕರಣ ದಾಖಲಾಯಿತು. ಈ ಪ್ರಕರಣ ಅತ್ಯಂತ ಗಂಭೀರವಾದಂಥ ಪ್ರಕರಣ. ಒಂದು ಅತ್ಯಾಚಾರ ಇದೆ, ಎರಡನೇದು HIV ಮಹಿಳೆಯರನ್ನು ಬಳಕೆ ಮಾಡಿಕೊಂಡು ವಿರೋಧಿಗಳನ್ನು ಕಟ್ಟಿಹಾಕುವಂಥ ಪ್ರಯತ್ನ ಇದೆ, ಮೂರನೇದು ಮಹಿಳೆಯರ ವಿಡಿಯೋ ಮತ್ತು ಫೋಟೋಸ್ಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದಂಥದ್ದಿದೆ, ನಾಲ್ಕನೇದು ತನ್ನ ವಿರೋಧಿಗಳನ್ನು ಕಟ್ಟಿ ಹಾಕೋದಕ್ಕೆ ಬೇರೆ ಬೇರೆ ರೀತಿಯಾದಂಥ ತಂತ್ರಗಾರಿಕೆಗಳನ್ನು ಮಾಡಿದ್ದಿದೆ, ಜೊತೆಗೆ ಮಹಿಳೆಯರನ್ನು ದಂಧೆಗೆ ಕಳಿಸಿದಂಥ ಆರೋಪವೂ ಕೂಡ ಇದೆ. ಹೀಗೆ ಈ ರಾಜರಾಜೇಶ್ವರಿ ನಗರದ ಶಾಸಕನ ಗ್ರಹಚಾರ ಯಾವ ರೀತಿ ಕೆಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಆದರೆ ಇದೇ ರಾಜರಾಜೇಶ್ವರಿ ನಗರದ ಶಾಸಕನ ಬೆಂಬಲಿಗರ ವಿರುದ್ಧನೂ ಕೂಡ ಈಗ ಮತ್ತೊಂದು ದೂರು ಕೇಳಿ ಬಂದಿದೆ. ದೂರು ಕೂಡ ದಾಖಲಾಗಿದೆ. ಅದು ಬೆದರಿಕೆ ಹಾಕಿದಂಥ ಆರೋಪ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂಥ ಆರೋಪವೂ ಕೂಡ ಕೇಳಿ ಬಂದಿದೆ. ಈಗ ಇದೆಲ್ಲದರ ನಡುವೆ ಈ ಕೋರ್ಟ್ನ ಮುಂದೆ ಮುನಿರತ್ನ ಹಾಕಿದಂತಹ ಅಳಲು ಏನಿದೆ ಅಥವಾ ತೋರಿಸ್ಕೊಂಡಂಥ ಅಳಲು ಏನಿದೆ, ಇದಕ್ಕೆ ಖಡಕ್ಕಾಗಿ ನ್ಯಾಯಾಧೀಶರು ಕೊಟ್ಟಂಥ ರಿಪ್ಲೈ ಏನಿದೆ, ಇದು ಕೂಡ ಭಾರಿ ವೈರಲ್ ಆಗ್ತಿದೆ. ಏನಾಗ್ತಿದೆ ಮುನಿರತ್ನ ಪ್ರಕರಣದಲ್ಲಿ ಎನ್ನುವಂತಹ A to Z ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶಾಸಕ ಮುನಿರತ್ನ ಹಣ ಇದೆ, ಆಸ್ತಿ ಇದೆ, ಪಾಸ್ತಿ ಇದೆ, ಹೆಸರಿದೆ, ಅಂತಸ್ತಿದೆ, ಐಶ್ವರ್ಯ ಇದೆ. ಆದರೆ ಕಾಮನ್ ಸೆನ್ಸ್ ಅನ್ನೋದು ಒಂದಿಲ್ಲ, ಜೊತೆಗೆ ಮಾನವೀಯತೆ ಅನ್ನೋದು ಮೊದಲೇ ಇಲ್ಲ. ತನ್ನ ವಿರೋಧಿಗಳನ್ನು ಕಟ್ಟಿ ಹಾಕಬೇಕು, ವಿರೋಧಿಗಳನ್ನು ಸರ್ವನಾಶ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮುನಿರತ್ನ ಮಾಡಿದಂತಹ ಮಹಾ ಷಡ್ಯಂತ್ರವೇ ಈಗ ತಿರುಮಂತ್ರವಾಗಿ ಮುನಿರತ್ನ ಬೆನ್ನಿಗೆ ಚುಚ್ಚುತ್ತಾ ಇದೆ. ಯಾವ ರೀತಿ ಚುಚ್ಚುತ್ತಾ ಇದೆ ಅಂತ ಹೇಳಿದ್ರೆ, ಮತ್ತೆ ಪರಪ್ಪನ ಅಗ್ರಹಾರ ಸೇರುವಂಥ ಸ್ಥಿತಿ ಬಂದೋದಾಗಿದೆ ಈ ಮುನಿರತ್ನಗೆ. ಹೌದು, ಈಗಾಗಲೇ ಒಂದು ಪ್ರಕರಣದಲ್ಲಿ ಜೈಲು ಸೇರಿ ನಂತರ ಬಿಡುಗಡೆಯನ್ನು ಪಡೆಯುವಂತಹ, ಅಂದರೆ ಜಾಮೀನನ್ನು ಪಡೆದು ಬಿಡುಗಡೆ ಆಗುವಂತಹ ಸೌಭಾಗ್ಯವನ್ನು ದೊರಕಿಸಿಕೊಂಡಿದ್ದಂಥ ಮುನಿರತ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿ ಈಗ ಅನಿರೀಕ್ಷಿತ ಬೆಳವಣಿಗೆಗಳಿಂದ ಕಂಗಾಲಾಗಿ ಕೂತಿದ್ದಾರೆ. ರಾತ್ರಿ ಸರಿಯಾಗಿ ಊಟ ಕೂಡ ಮಾಡದೆ ಚಡಪಡಿಸ್ತಾ ಕೂತಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ನ್ಯಾಯಾಧೀಶರ ಮುಂದೆಯೂ ಕೂಡ ಭಾವುಕನಾಗಿದ್ದಂತಹ ಮುನಿರತ್ನ ಸ್ವಪಕ್ಷೀಯರ ನೆರವಿಗೆ ಬಾರದ ಹಿನ್ನೆಲೆಯಲ್ಲಿ ಏಕಾಂಗಿಯಾಗಿ ಕೂತಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಅತ್ಯಾಚಾರ, ಹನಿ ಟ್ರಾಪ್ ಪ್ರಕರಣದಲ್ಲಿ ಮುನಿರತ್ನನನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರ ಎದುರು ಕಟಕಟೆಯಲ್ಲಿ ನಿಲ್ತಿದ್ದಂತೆ ಮುನಿರತ್ನ ಜಡ್ಜ್ ಎದುರು ಗೋಳಾಡಿದ ಪ್ರಸಂಗವೂ ಕೂಡ ನಡೀತು. ಯಾಕೆಂತ ಹೇಳಿದ್ರೆ, ವೈಯಾಲಿ ಕಾವಲ್ನ ಪೊಲೀಸರು ಏನು ಮಾಡಿದ್ರು, ಈ ಮುನಿರತ್ನನನ್ನು ಇಡೀ ರಾತ್ರಿ ಅಲ್ಲೇ ಕೂರಿಸ್ಕೊಂಡಿದ್ರು. ಇಡೀ ರಾತ್ರಿ ಸ್ಟೇಷನಲ್ಲೇ ಕೂರಿಸ್ಕೊಂಡು ನಂತರ ನೆಕ್ಸ್ಟ್ ಡೇ ಕೋರ್ಟ್ಗೆ ಹಾಜರುಪಡಿಸಿದ್ರು. ಏನು ಸ್ವಾಮಿ, ನಾನೇನಾದರೂ ಮಾತನಾಡಬಹುದಾ, ನನಗೂ ಕೂಡ ಸ್ವಲ್ಪ ಟೈಮ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಮುನಿರತ್ನ ಜಡ್ಜ್ ಎದುರುಗಡೆ ಮನವಿಯನ್ನು ಮಾಡಿಕೊಳ್ತಾರೆ. ಯಾವಾಗ ಇಲ್ಲಿ ಪೊಲೀಸರು ಜಡ್ಜ್ ಎದುರುಗಡೆ ಮುನಿರತ್ನನನ್ನು ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಆ ವೇಳೆ ನ್ಯಾಯಾಧೀಶರು ಕೇಳ್ತಾರೆ, ಏನು ಮಾತನಾಡಬೇಕು ಮಾತನಾಡಿ ಅಂತ ಅವಕಾಶವನ್ನು ಕೊಡ್ತಾರೆ. ಆಗ ಮುನಿರತ್ನ, ಸ್ವಾಮಿ, ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ, 5 ವರ್ಷ ಕಾಂಗ್ರೆಸ್ನವರು ಜೊತೆಯಲ್ಲಿದ್ದರು, ಈಗ ಅವರೇ ನನ್ನ ಮೇಲೆ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ, ನನ್ನನ್ನು ಜೈಲಲ್ಲಿ ಇಡಬೇಕಂತ ಹೀಗೆ ಅಂತೆಲ್ಲ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಇದೆಲ್ಲ ಆಗ್ತಿದೆ. 5 ವರ್ಷಗಳಲ್ಲಿ ಮಹಿಳೆ ದೂರು ಕೊಡಬಹುದಾಗಿತ್ತು. ಒಂದು ಕೇಸ್ನಲ್ಲಿ ಬೇಲ್ ಸಿಗ್ತಿದ್ದಂತೆ ಮತ್ತೊಂದು ಕೇಸನ್ನು ಸಿಲುಕಿಸುವಂತೆ ಮಾಡಿದ್ದಾರೆ. ಇದು ಪಕ್ಕಾ ಪ್ಲಾನ್ ಅಂತಲೂ ಕೂಡ ಹೇಳ್ತಾರೆ. 5 ವರ್ಷಗಳಲ್ಲಿ ಇರಲಿಲ್ಲ, ಈಗ ಕಂಪ್ಲೇಂಟ್ ಆಗಿದೆ. ದೂರುದಾರ ಮಹಿಳೆ ನನಗೆ ಚೆನ್ನಾಗಿ ಪರಿಚಯ ಇದೆ. ಆಕೆಯ ವೃತ್ತಿಯೇ ಹನಿ ಟ್ರಾಪ್ ಮಾಡೋದು. ಆಕೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದಾಳೆ. ಆಕೆ ಹನಿ ಟ್ರಾಪ್ ಮಾಡಿ ನನಗೆ ತೋರಿಸ್ತಾ ಇದ್ಲು. ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ ಅಂತೇಳಿ ಕೇಳ್ತಾ ಇದ್ಲು. ಈ ರೀತಿ ಹೇಳ್ತಾ ಇದ್ದಿದ್ದು, ಮಾಡ್ತಾ ಇದ್ದಿದ್ದು ಎಲ್ಲದೂ ಕೂಡ ಅವಳೆ. ಆದರೆ ಕೊನೆಗೆ ನನ್ನ ಮೇಲೆ ಬಂದು ದೂರನ್ನು ಕೊಟ್ಟಿದ್ದಾಳೆ. ನಾನು ಆಕೆಯ ಆಫರನ್ನು ಒಪ್ಪಿರಲಿಲ್ಲ ಮಹಾಸ್ವಾಮಿ. ನಾನ್ಯಾಕೆ ವಿಡಿಯೋ ಮಾಡಿಸ್ಲಿ ಅಂತೇಳಿ ಆಕೆಗೆ ಹೇಳಿದ್ದೆ. ನನಗೆ 60 ವರ್ಷ, ನನ್ನ ತೇಜೋವಧೆ ಆಗ್ತಿದೆ. ಈ ಕಿರುಕುಳ ಅನುಭವಿಸಲು ನನಗೆ ಆಗ್ತಾ ಇಲ್ಲ. ಕೋರ್ಟ್ನಲ್ಲಿ ಬೇಕಿದ್ರೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತಲೂ ಕೂಡ ಭಾವುಕರಾಗಿ ಮುನಿರತ್ನ ಹೇಳ್ತಾರೆ. ಆಗ ತಕ್ಷಣಕ್ಕೆ ಜಡ್ಜು, ನಿಮ್ಮ ರಾಜೀನಾಮೆ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ಕೊಳ್ಳಿ, ಹೋಗಿ ನಿಮ್ಮ ಹೇಳಿಕೆಗಳನ್ನು ವಕೀಲರ ಮೂಲಕ ದಾಖಲಿಸಿ. ಸರ್ಕಾರಿ ವಕೀಲರೇ, ಪೊಲೀಸರ ನಿವೇದನೆ ಏನಾದರೂ ಇದೆಯಾ, ಆರೋಪಿಯನ್ನು ಕಸ್ಟಡಿಗೆ ಕೇಳ್ತಾ ಇದ್ದೀರಾ ಇಲ್ವಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಈ ವೇಳೆ ಸರ್ಕಾರಿ ವಕೀಲರು ಕಸ್ಟಡಿಗೆ ಸದ್ಯಕ್ಕೆ ಬೇಕಾಗಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಆಗ ಮುನಿರತ್ನನನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶವನ್ನು ಹೊರಡಿಸ್ತಾರೆ. ಒಂದು ಇನ್ನು ಇಲ್ಲಿ ವೈಯಾಲಿ ಕಾವಲ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳದಿರೋದಕ್ಕೆ ಕಾರಣ ಬಹುಶಃ ಈ ಮಹಿಳೆ ಏನಿರ್ತಾರೆ, ನೇಪಾಳ ಮೂಲದ ಮಹಿಳೆ ಮಹಾಲಕ್ಷ್ಮಿಯ ಭೀಕರ ಹತ್ಯೆ ಇರ್ಬೋದು ಅನ್ನೋದು ಅಂತೂ ಮತ್ತೊಂದು ಭಾಗ. ಈಗ ಇಷ್ಟ ಆಗ್ತಿದ್ದಂಗೆ ಮುನಿರತ್ನ ಮತ್ತೆ ಸುಮ್ಮನಾಗ್ತಾನೆ. ನಂತರ ಜೈಲು ಸೇರುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ.
ಈಗ ಜೈಲು ಸೇರಿ ಆಗಿದೆ, ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಸೇರಿ ಆಗಿದೆ. ಹೀಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟು ನ್ಯಾಯಾಧೀಶರ ಮುಂದೆ ಮುನಿರತ್ನ ಗೋಳಾಡಿದ್ದ ಪ್ರಸಂಗ ಮುಗಿದ ಮೇಲೆ ಸಾಹೇಬ್ರನ್ನ ಸೀದಾ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಬದ್ಧತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಕಡೆ ಮುನಿರತ್ನ 14 ದಿನ ಜೈಲು ಪಾರಾದರೆ, ಮತ್ತೊಂದು ಕಡೆ ಮುನಿರತ್ನ ಈಗ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಬಂದಿದೆ. ಏನು ರಾಜಕೀಯ ವಾಕ್ಸಮರವು ಕೂಡ ಇಲ್ಲಿ ನಡೀತಿದೆ. ಇಲ್ಲಿ ಮುನಿರತ್ನನನ್ನು ಈ ರೀತಿ ಲಾಕ್ ಮಾಡಿದ್ದು ಕಾಂಗ್ರೆಸ್ನವರು ಅಂತ ಹೇಳಿ ಹೇಳ್ತಿದ್ರೆ, ಬಿ ಜೆ ಪಿಯವರ ಮೇಲೆ ಈ ನಾಯಕರು, ಕಾಂಗ್ರೆಸ್ನ ನಾಯಕರು ಬೇರೆದೇ ರೀತಿಯಾದಂಥ ಆರೋಪವನ್ನು ಹೊರಿಸ್ತಿದ್ದಾರೆ. ಈಗಾಗಲೇ SITಯನ್ನು ಕೂಡ ರಚನೆ ಮಾಡಿದ್ದಾರೆ ಮುನಿರತ್ನ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ. CID ADGP BK ಸಿಂಗ್ ಅವರು SIT ತಂಡದ ಮುಖ್ಯಸ್ಥರಾಗಿದ್ದರೆ, ಕೇಂದ್ರ ವಲಯದ IGP ಲಾಬುರಾಮು, ರೈಲ್ವೆ SP ಸೌಮ್ಯಲತಾ, ಮತ್ತೋರ್ವ SP ಸೈಮನ್ ತನಿಖಾ ತಂಡದಲ್ಲಿ ಇದ್ದು ಆಳವಾದಂಥ ತನಿಖೆಯನ್ನು ನಡೆಸಿ ಆದಷ್ಟು ಬೇಗ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ಸರ್ಕಾರ ಸೂಚನೆಯನ್ನು ಮಾಡಿದೆ. ಇನ್ನು ಶಾಸಕ ಸ್ಥಾನದಿಂದ ಮುನಿರತ್ನನ್ನು ಅನರ್ಹಗೊಳಿಸಬೇಕು ಅನ್ನುವಂಥ ಒತ್ತಾಯವು ಕೂಡ ಕೇಳಿ ಬರ್ತಿದೆ. ಅಷ್ಟು ಮಾತ್ರವಲ್ಲ, ಮುನಿರತ್ನ ಬೆಂಬಲಿಗರು ಕೂಡ ಬಾಲ ಬಿಚ್ಚೋಕೆ ಶುರು ಮಾಡಿದ್ದಾರೆ. ಏನು, ಮುನಿರತ್ನ ಬೆಂಬಲಿಗರು ಈಗ ಸಾಕ್ಷಿಗಳ ಮೇಲೆ ಬೆದರಿಕೆಯನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವಂತಹ ದೂರು ಕೂಡ ದಾಖಲಾಗಿದೆ. ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಮುನಿರತ್ನ ಬೆಂಬಲಿಗರು ಹೋಗ್ಬಿಟ್ಟು ಈ ಸಾಕ್ಷಿಗಳಿಗೆ ಮತ್ತು ಸಂತ್ರಸ್ತ ಪರ ಈ ಸಾಕ್ಷಿ ಯಾರ್ಯಾರಿದ್ದಾರೋ ಅವರಿಗೆ ಬೆದರಿಕೆಯನ್ನು ಹಾಕ್ತಿದ್ದಾರೆ. ನಿಮ್ಮ ವಂಶವೇ ನಿರ್ವಂಶ ಮಾಡಿಬಿಡ್ತೇವೆ ಅನ್ನುವಂತಹ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂತ್ರಸ್ತೆಯ ಮಗ ಹೋಗಿ ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾನೆ. ಸಾಕ್ಷಿಗಳನ್ನು ನಾಶ ಮಾಡೋದು ಮಾತ್ರವಲ್ಲದೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಪ್ರಕರಣವನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಪೊಲೀಸರು ಈಗಾಗಲೇ ಈ ನಿಟ್ಟಿನಲ್ಲೂ ಕೂಡ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದು, ಈಗಾಗಲೇ ಆ ಬಗ್ಗೆಯೂ ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಅದೇನಿದ್ರು ಕೂಡ ಸ್ನೇಹಿತರೆ, ಇಲ್ಲಿ ಒಂದಂತೂ ಕ್ಲಿಯರ್, ಯಾರು ಏನು ಹೇಗೆ ಅದು ಸೆಕೆಂಡ್ರಿ, ಬಟ್ ಮುನಿರತ್ನ ಟಾರ್ಗೆಟ್ ಏನು, ಆತ ಟಾಪ್ನಲ್ಲಿರಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಮಾಡಿದಂಥ ಪರಿಣಾಮ ಇವತ್ತು ಒಂದು ರೀತಿಯಲ್ಲಿ ನರಕ ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಓವರಾಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.